ರುಕ್ಮಿಣಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿವ್ನಿ ಕಣವ. ನೀನು ಹೆಂಗಿದ್ದಿ? ಅಯ್ಯೋ ನಾನು ಚೆನ್ನಾಗಿದ್ದೀನಿ. ಸೇಕ್ರೆ ಹೇಳ್ಬೋದೆ ಕೆಲ್ಸಕ್ಕೆ ಹೋಗಾರೆ? ಪರವಾಗಿಲ್ಲ. ಯಾವ ತಗೊಂಡೆ ಸೋಫಾ ಸಟ್ಕಿ ಬಸ್ ತಗೊಬಿಟ್ಟಿದೆಯಲ್ಲ. ಅಯ್ಯೋ ಒಂದು ಸಂಘದಲ್ಲಿ ಎತ್ಕೊಂಡು ತಗೊಂಡೆ ಕಣಮ್ಮ. ಬರೋರು ಬರ್ತಾರೆ ಹೋಗೋರು ಹೋಯ್ತಾರೆ. ಕೂತ್ಕೊಳಕ್ ಬೇಡವಾ? ಅದಕ್ಕೆ ತಗೊಂಡೆ. ಚೆನ್ನಾಗದೆ. ನಿಮ್ಮ ಅವ್ವ ಅಪ್ಪ ಇಲ್ಲೋದ್ರು? ನಮ್ಮ ಅಕ್ಕರೂರ್ಗೆ ಹೋಗೋರೆ. ಚೆನ್ನಾಗಿದ್ದೀರಾ? ಏನು ಪಾಪ ನೆನ್ಸ್ಕೊ ಬಂದ್ಬಿಟ್ಟಿದ್ದೀರಿ? ಅಯ್ಯೋ ಬಂದೆ ಕಣವ. ಅಯ್ಯೋ ನೀನಾರು ನೆನ್ಸ್ಕೊಳಕ್ಕಿಲ್ಲ, ನಾವಾರು ನೆನ್ಸ್ಕೊಬೇಡ್ದ? ಒಂದು ಫೋನ್ ಮಾಡಕ್ಕಿಲ್ಲ ನೀನು ಮೊದ್ಲಂಗೆ? ಅಯ್ಯೋ ರುಕ್ಮಿಣಮ್ಮ ಸುಮ್ಮನಿರಿ. ಯಾಕೆ ಹೇಳನೆ? ಫೋನ್ ಎತ್ತಾಕ್ಬಿಟ್ಟು ಹೊಡೆದೋಗಿ ಎಲ್ಲ ನಂಬರ್ಗಳು ಹೊಂಟೋದು. ಯಾವ ನಂಬರು ಇತ್ತಿಲ್ಲ. ಅಯ್ಯೋ ಯಾರನ್ನು ಕೇಳ್ದೆ ನಿನ್ನ ನಂಬರ? ನಮ್ಮ ತವಿಲ್ಲ ರುಕ್ಮಿಣವ. ಅಯ್ಯೋ ನಿಮ್ಮನೆ ತನ್ನ ಯಾವಾಗಲೂ ಏನಾದ್ರು ವಿಷಯ ಇದ್ರೆ ಫೋನ್ ಮಾಡ್ತಿದ್ದು. ಹೆಂಗಿದರು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲವ? ಅಯ್ಯೋ ಅವ್ರೇನವ ಆರಾಮಾಗ ಅವ್ರೆ. ಏನು ಶ್ರೀಮಂತ ಹಳಿ ಮೈ ಸಿಕ್ಕನೆ ಅವ್ರಿಗೇನವ? ಅವ್ರಿಗೇನು ರಾಜಾರಾಣಿ ನಂಗೆ ಅವ್ರೆ. ಚೆನ್ನಾಗಿ ನೋಡ್ಕೊಂಡಿಲ್ವಂತಲ್ಲ, ಅದೇನೋ ಬಿಟ್ಟು ಹೊಂಟೋಗಿದ್ನಂತಲ್ಲ. ಯಾರಂಗಂದ್ರು ಒಂತೇಲೆ ಬಂದು ಮದುವೆ ಮಾಡ್ಕೊ ಬಂದಿದ್ದು ಕರ್ಕ ಬಂದು ಬಿಟ್ಟು ಹೊಂಟೋಗಾನೆ ಅಂತ. ನೀವೇನು ಹಿಂಗಂತ ಇದ್ದೀರಿಲ್ಲ? ಅಯ್ಯೋ ಮಾಡು ಬಂಗವ. ಯಾವಳ ವೈ ಹೇಳ್ದಳು ನಿನಗೆ? ಯಾವಳ ಸರಿಯಾಗಿರಲ್ಲ ಹೇಳೆ. ಬಂದು ಬಿಟ್ಟು ಹೋಗಿದ ಒಂದು ದಿವಸ ಮತ್ತೆ ಬಂದು ಯಾವ ಥರವ ಅಯ್ಯಪ್ಪ. ನೀರು ಹಿಡ್ಕೊಡೋದೇನು, ಬೆಳಿ ಕೊಡೋದೇನು, ತೊಳ್ಕೊಡೋದೇನು, ಎಡ್ತಿಗೂ ಅತ್ತೆಗೂ ಆ ಪಾಟಿ ಸಹಾಯ ಮಾಡ್ಕೊಂಡು ಮನೆ ಮಗನಂಗವ್ನಿ. ನಿನ್ನ ಗಂಡ ಮಗ ಅಲ್ಲ, ಅವನೇ ಮಗ ಕುಂತವ್ನಿ. ನಿಮ್ಗೆ ಏನು ಬಂದಿರೋದು? ನಿಮಗೆ ಬಂದು ಸೇರ್ಕೊಳ್ಳೋದಲ್ವ ಅಲ್ಲಿಗೆ? ಆಯ್ತು ಮನೆ ಚೆನ್ನಾಗಿದ್ದದ, ಅಲ್ಲಿ ಕುತ್ಕೊಳಕ್ಕದ ನಿಂತ್ಕೊಳಕ್ಕದ. ಅದಕ್ಕೆ ತಾನು ಇಲ್ಲಿ ಬಂದಿರೋದು. ನೋಡವ ಹಿಂಗಂತಳಲ್ಲಿ ಅಮ್ಮ ಅನ್ಕೊಬೇಡ ನೀನು. ಹಿಂಗೆ ನೀವು ಗಣ್ಣು ಇರ್ತೀವಿ ಹಿಂಗೆ ಆಡ್ತಾ ಕೂತ್ಕೊಂಡ್ರೆ ನಿಜವಾಗ್ಲೂ ಇರೋ 1.5 ಎಕರೆ ಹಳಿ ಮೈನ್ಗೂ ಮಗಳಿಗೂ ಬರ್ದೇ ಬರೀತಾರೆ. ಇದೇ ಚಾಡಿ ಕೊಡ್ತಾಳಲ್ಲ ಅನ್ಕೊಬೇಡ. ನನಗೆ ಚಾಡಿ ಕೊಟ್ಟೇನು ನಿಮ್ಮಿಂದೇನು ಉಪಕಾರ ಇಲ್ಲ, ಅವರಿಂದ ಉಪಕಾರ ಇಲ್ಲ. ಏನೋ ಒಂದು ಒಳ್ಳೆತನ ಚೆನ್ನಾಗಿದ್ವಲ್ಲ ನಮ್ಮ ಮಗಳಂಗಿದ್ದೀಯ ಅಂತ ಹೇಳ್ತೀನಿವ. ಮಾತ್ರವ ನೋಡ್ಕೊ. ಇರೋ ಒಬ್ಬರು ಆಸ್ತಿ ಗೀಸ್ತಿ ಎಲ್ಲನೂ ಆ ಮಗಳ ಹೆಸರು ಕಾಣಿಸ್ಬೇಕು ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡು ಅವ್ರೆ. ಗಂಡು ಮಕ್ಳಿಲ್ವಂತ ಅದೇಂಗೆ ಆಸ್ತಿ ಕೊಟ್ಬಿಟ್ಟಾರು? ಅದೇನಿಲ್ಲ. ಯಾಕೆ ಮೊದಲೇನೋ ತೀರ್ಮಾನ ಮಾಡ್ಕೊಂಡಿದ್ದೀರಂತಲ್ಲ. ಅವ್ನಿಗೆ ಅವ್ಳಿಗೆ 1/2 ಎಕರೆ, ನಿಮ್ಗೆ 1 ಎಕರೆ ಅಂತ. 1 ಎಕರೆನೂ ಕೊಡೋಕ್ಕಿಲ್ವಂತ. ಈಗ ಎಲ್ಲನೂ ಮಗಳಿಗೆ ಬರ್ದಾಳಂತೆ. ಯಾರು ಕೊಟ್ಟಂಗೆ ಅಂತಿಲ್ಲ. ನಾನು ಕಿವಿ ನಾನೇ ಕೇಳಿಸ್ಕೊಂಡೆ. ಬರ್ದ್ಬಿಡ್ತಾಳ ಆಸ್ತಿಯ. ಏನು ಸಂಪಾದನೆ ಮಾಡಿ ಮಡಗಿದ್ರಲ್ಲ ಗಂಡು ಇರ್ತೀವಿ ಅದಕ್ಕೆ. ಅವ್ರೇನು ಸಂಪಾದನೆ ಮಾಡಿಲ್ಲ. ಅದೇನಿದ್ರು ನಮ್ಮ ಯಜಮಾನ ತಾತ ಸಂಪಾದನೆ ಮಾಡಿರೋ ಆಸ್ತಿ. ಅದೇಂಗೆ ಎಲ್ಲನೂ ಕೊಟ್ಬಿಟ್ಟರು. 1 ಕುಂಟೆನೂ ಕೊಡಂಗಿಲ್ಲ. ವಾರವ ಗುತ್ತಿಗೆ ಕೊಟ್ಕೊಂಡು ಮದುವೆ ಮಾಡಲಿ ಅಂದ್ಬಿಟ್ಟು ನಾವು ಹೊಲ ಹೋಗಿಲ್ಲ ಬಿಟ್ಟು ಬಂದಿರೋದು. ಅದು ಬಿಟ್ಟು ಆಸ್ತಿ ಬರ್ಕೊಟ್ಬಿಡಿ ಅಂತ ಬಿಟ್ಟು ಬಂದಿದ್ದಾವ ನಾವು. ಅದು ಕುತ್ಕೊಳಕ್ಕೆ ನಿಂತ್ಕೊಳ್ಳೋಕೆ ಜಾಗಿಲ್ಲ ಅಂದ್ಬಿಟ್ಟು ನಾಲ್ಕು ದಿವಸ ಇರಕ್ಕೆ ಬಂದ್ವಿ. ಇಲ್ಲೇ ಇರಕ್ಕೆ ಬಂದಿದ್ದಾವ ನಾವು. ಅಯ್ಯೋ ಅವ್ವ ನನಗೇನು ಗೊತ್ತವ? ನನಗೇನು ಗೊತ್ಕಂದೆ? ನಿಜವಾಗ್ಲೂ ನನಗೆ ನಿನ್ನ ಕಂಡ್ರೆ ಅಷ್ಟೇ ಪ್ರೀತಿಯಿಂದಿದ್ದೆ ನಾನು ಆಗ್ಲಿಂದನೂ. ನಿನ್ನ ಕಂಡಂಗೆ ನಾವು ಅಷ್ಟು ಚೆನ್ನಾಗಿದ್ದ ಅಂತ ಇತ್ಕೊಂಡು ಹಂಗೆ ಹೊಟ್ಟೆ ಉಳ್ದೋಯ್ತು ಕಣವ. ಇಷ್ಟು ಚಂದುಳಿ ಹೆಂಗೆ ಹಿಂಗೆ ಮೋಸ ಮಾಡ್ತಾವ್ರಲ್ಲ ನನ್ನ ಮಗಳು ಸಮಾನವಾಗಿರೋಳಿಗೆ ಅಂದ್ಕೊಂಡು ಹೇಳೋದನ್ಕ ಬಂದೆ. ಅಷ್ಟ್ಬಿಟ್ರೆ ನನಗೆ ಯಾಕವ ನಿಮ್ಮ ಮನೆ ಸುದ್ದಿ ಕಟ್ಕೊಂಡು ನನಗೆ ಯಾಕೆ ಪಾಪ ಒಟ್ಟಿಗೆ ನೀನು ಏನಾರು ಅನ್ಕೋ. ನೀನು ಅಲ್ಲಿದ್ದು ನೀನು ಅವರಿಬ್ಬರು ಅದು ಹಾಕ್ಬೇಕಾಗಿತ್ತು. ನೀನು ಬರಬೇಡ್ದಾಗಿತ್ತು. ನೀನು ಬಂದು ಭಾಳ ತಪ್ಪು ಮಾಡ್ಬಿಟ್ಟೆ. ಅವ್ರಿಗೇನವ ಈಗ ಹಳಿಮಯ್ಯ ಅವಳು ನಿಮ್ಮ ಮಾವು ಸತ್ತಪ್ಪುಟ್ಟಿದ. ಏನು 50,000 ಲಕ್ಷ ಗಂಟೆ ಖರ್ಚು ಮಾಡ್ಕೊ ಕರ್ಕ ಬಂದ. ತಿಂಗಳ ದುಡ್ಡು ಕೊಡ್ತೀನಿ ಅಂತ ಅಂದವನೇ. ಉಣ್ಕೊ ತಿನ್ಕೊಂಡು ಆರಾಮಾಗಿರ್ತಾರಪ್ಪ. ಬರ್ಸ್ಕತ್ತ ನೋಡ್ಕೊ. ಭಾಳ ಬುದ್ಧಿವಂತ ಅವನು. ಇಷ್ಟೆಲ್ಲ ಮಾಡ್ತಾರ ಆಸ್ತಿ ಬರ್ಸ್ಕೊಳ್ದಾನಿದ್ದಾನ. ಅಲ್ಲಕ್ಕಂದು ರುಕ್ಮಿಣಮ್ಮ ನಾನು ಬಂದು ಹೆಂಗಿರಕ್ಕದ ಹೇಳಿ? ಮನೆ ಚೆನ್ನಾಗಿಲ್ವಲ್ಲ? ಹೋದ್ರೂ ಆಯ್ತದೆ. ಒಂದು ಸಾಂಗು ಕರ್ಜಿ ಹಾಕ್ಬಿಟ್ಟು ಒಂದು 50,000 ತಂದು ಮನೆ ರೆಡಿ ಮಾಡ್ಸ್ಕೊಂಡಿರ್ ಬೇಡ ಅಂದಿದ್ದಾರೆ. ಹ್ಞೂ ಆ ಮನೆಗೆ ನಾವ್ಯಾಕೆ ರೆಡಿ ಮಾಡ್ಸವ? ಅದೊಳ್ಳೆ ಹಣೆ ಬರ. ನಾವು ಯಾವುದೇ ಕಾರಣಕ್ಕೂ ಇಲ್ಲ. ನಮ್ಮ ಮನ್ಸಿನ ತೆಗ್ದಾಕ್ಬಿಟ್ಟಿವಿ. ಏನಪ್ಪ ಅಂದ್ರೆ ಆಸ್ತಿ ಅಂತ ನಾವು ಬಿಡೋಕ್ಕಿಲ್ಲ ಯಾವುದೇ ಕಾರಣಕ್ಕೂ. ನಮ್ಗೆ ಅವ್ರು ಇಬ್ರಿಗೂ ಯಾಕೆ ಮಾಡೋದು ನಾನು? ಯಾಕೆ ಸೇವೆ ಮಾಡೋದು ನಾನು? ನನಗೆ ಹಣೆ ಬರ ಬಂದಿದ್ದದ. ಅವ್ರ ಮದುವೆ ಅವ್ರಿಗೆ ಸೇವೆ ಮಾಡ್ಕೊಂಡು ಬಿದ್ದಿರೋಕ್ಕೆ. ನಮ್ಮ ಅಪ್ಪ ಅವ್ನಿಗೆ ನಾನು ಮಾಡೋಕ್ಕಿಲ್ಲ. ಅವ್ರಿಗೆ ಯಾಕೆ ಮಾಡಬೇಕು ನಾನು? ನೀನು ಸೇವೆ ಮಾಡೋ ಅಂತ ಯಾವ ಮುಂಡೆ ಮಗಳು ಹೇಳಿದ್ಲು? ಅವ್ರಿಗೆ ನೀನು ಸೇವೆ ಮಾಡಿ ನಿನಗೆ ಹಣೆ ಬರ ಬಂದಿದ್ದದು. ಸೇವೆನೂ ಬೇಡ ಏನು ಬೇಡ. ನನ್ನ ಮಾತ ಕೇಳು ನೀನು. ಬಂದು ನೀನು ಸೇರ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಮಾತ್ರವ ಇವಮ್ಮ ಏನಂದ್ವನು ಮನೆ ಆಸ್ತಿ ಎಲ್ಲ ಮಗಳ ಹೆಸರು ಬರೀತಾರೆ. ಆಮೇಲೆ ಬಂದ್ಬಿಟ್ಟು ಬಾಯಿ ಬಡ್ಕೋಬೇಕಾಯ್ತದೆ. ಇಲ್ಲಿ ಏನಿದ್ದದವ ನಿಮಗೆ? ಮನೆ ಬಿಟ್ರೆ ಏನೂ ಇಲ್ಲ ಕಣಮ್ಮ. ಏನಿದ್ದದ ಇಲ್ಲಿ? ಮನೆ ಒಂದು ಐತೆ, ಅಲ್ಲಿ ಮನೆ ಚೆನ್ನಾಗಿಲ್ಲ ಅಂತ ಇಲ್ಲಿವಿ. ಹಂಗೆ ಅಂದ್ಕೊಂಡು ಎಲ್ಲ ಅವ್ರು ಬಿಟ್ಬಿಟ್ಟು ಬಂದಿದ್ವಿ ಅಂತ ಹೇಳಿದ್ವ. ಸರಿ ಬಿಡಿ, ಅವ್ರು ಒಳ್ಳೆ ಚೆನ್ನಾಗಂತವ್ರೆ. ಅವೆಲ್ಲ ಇಲ್ಲ. ಯಾವ ಸಮಯಕ್ಕೆ ಬರಬೇಕು ಅನಿಸ್ದಾಗ ಬರ್ತೀವಿ, ರೆಡಿ ಮಾಡ್ತೀವಿ. ಸುಮ್ಕಿರಿ ಮನೆಗೆ ಬರ್ತೀವಂತೆ. ಅಯ್ಯೋ ಮಾಡಿಸ್ಬೋದು. ಹಳಿ ಮೈ ಮಾಡಿಸ್ಕೊತಾನೆ. ಅವ್ನು ಮಡಿಕತ್ತಾನೆ ನಿಮ್ಗೆ ಕೊಟ್ಟಾನೆ. ಅದೇ ಮಾಡಿ ಅವ್ನು ಮಡಿಕೊಬಿಟ್ಟನು. ಅದೇಂಗೆ ಮಡಿಕೊಬಿಟ್ಟನು? ನಾವೇ ದಡ್ರ ಏನವ ಅವ? ನಮ್ಗೆ ಏನು ಇಲ್ಲಿಂದ ಅಲ್ಲಿಂದ ತಂದಕ್ಕೆ ನಮಗೇನು ಯಾರು ಕೊಟ್ಟಾರವ? ಇಲ್ಲ ನಿಂತ ಕಮಿಷನ್ ಇಸ್ಕೊಂಡನೋ? ಇಲ್ಲ ನಿಮ್ಮ ಅತ್ತೆ ಕಮಿಷನ್ ಇಸ್ಕೊಂಡನೋ? ನಮ್ಗೆ ಯಾಕವ? ನಾನು ಯಾರು ಸುದ್ದಿಗೂ ಹೋಯ್ತಿಲ್ಲ ಕಣವ. ನನ್ನ ಮಗಳು ಬೈತಾಳೆ ನನಗೆ. ಅವ ಯಾವ್ದು ನೀವು ಒಳ್ಳೇದನ್ನ ಕೊಟ್ಟರು ಕೆಟ್ಟದಾಯ್ತದೆ. ನೀನು ಯಾರು ಕೊಟ್ಟು ಮಾತಾಡೋ ಕಣವ ಅಂತಲೇ ಬೈಯೋದು. ಏನಪ್ಪ ಅಂದರೆ ನನಗೆ ಆಗಲಿ ನನ್ನ ವಿಶ್ವಾಸ ಆಗಿದೆಯಲ್ಲವ, ಅದಕ್ಕೆ ನೋಡ್ಕೊಂಡು ಹೋಗೋದಂತ ಬಂದೆ ಕಣವ. ಕೇಳಿದ್ಕೆ ನೀನು ನನಗೆ ಹೇಳಿದೆ ಅಷ್ಟೇ. ಅಷ್ಟು ಬಿಟ್ರೆ ನಮ್ಗೆ ಯಾಕೆ ಬೇಕವ ನಿಮ್ಮ ಮನೆ ಸುದ್ದಿ? ಯಾಕೆ ಬೇಕು? ಒಂದಲ್ಲ ಒಂದು ದಿವಸ ಗೊತ್ತಾಯ್ತದೆ. ಸುಮ್ಕಿರು. ಗುಟ್ಟಿನಲ್ಲಿ ಮಗಳ ಹೆಸರು ಮನೆನೂ ಆಸ್ತಿನೂ ಬರೀತಾರಲ್ಲ, ಆಗ ಗೊತ್ತಾಯ್ತದೆ. ಆಗ ಬಂದರೂ ಮಿಕ್ಮಿರು ಹೋಗಿರ್ತದೆ. ಆಗ ನೀವು ಬಾಯಿ ಪಡ್ಕೊಂಡ್ರು ನಿಮ್ಗೆ ಏನು ಪ್ರಯೋಜನ. ಯಾವತ್ತಿದ್ರು ಬಿಗಿ ಬಂದು ಬಸ್ತ ಈಗಲೇ ಮಾಡ್ಕೊಳ್ಳೋದ್ರೆ ಈಗ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಯಾವತ್ತಿದ್ರು ಅದು ತೊಂದರೆನೇ ಕಣವ. ಸರಿ ಬಿಡಿ ಆಯ್ತಮ್ಮ. ಏನು ಮಾಡಬೇಕು ಅಂತ ಗೊತ್ತು ಮಾಡ್ತೀವಿ ನಾವು. ಸರಿ ಯಾಕೆ ಮದುವೆ ಬರಲಿಲ್ಲ? ಬರಬೇಕಲ್ವ ನೀವು? ಬಂದಿಲ್ಲ ಅಂತಲ್ಲಿ ಮತ್ತೆ ಕರೆಯೋಕ್ಕೆ ಯಾಕೆ ಬಂದಿಲ್ಲ ನೀವು? ಅಲ್ಲಕಂದ್ರೆ ರುಕ್ಮಿಣಮ್ಮ ಹೇಳ್ತಿರಲ್ಲ, ಇರೋನೊಬ್ಬ ಸೊಸೆ, ಇರೋಳೊಬ್ಳು ಮಗಳನ್ನಂಗಿರೋ ಸೊಸೆ ಅವಳೆ. ತಡು ನನ್ನ ಮಗ ಅವನೇ. ಅವನ ಜೊತೆ ಬಟ್ಟೆ ತರಕ್ಕೆ ಅಷ್ಟು ದೂರ ಹತ್ರ ಬಂದಿತ್ತು ಅವ್ರಿಗೆ. ಏನಿಲ್ಲ ಬರೀ ಕಾರ್ಡ್ ಇಟ್ಕೊಂಡು ಮದುವೆ ನಾಳಿಕೆ ನಂಗೆ ಬಂದ್ಬಿಟ್ರೆ
ಇಲ್ಲ ಒಂದು ಮಾತಿಲ್ಲ ಒಂದು ಕತ್ಕಿಲ್ಲ ಏನಿಲ್ಲ ಯಾವುದು ಇಲ್ದಂಗೆ ಇವರು ಹಿಂಗೆ ಬಂದ್ಬಿಟ್ಟು ಏಕ್ ತುಂಬ ನಮ್ಮನ್ನ ಏ ಮದುವೆ ನಾಳಿಕೆನ ಕರೆಯಕ್ಕೆ ಬಂದ್ಬಿಟ್ರೆ ಬರೀ ಕೈಲಿ ಒಂದು ಕಾರ್ಡ್ ಇಟ್ಕೊಂಡು ನಾವು ಬಂದ್ಬಿಡ್ಬೇಕಾಗಿತ್ತ ಒಂದು ಸೀರೆ ಥರಷ್ಟು ಯೋಗ್ಯತೆ ಇದ್ದಿದ್ದಿಲ್ಲ ಒಂದು ಬಟ್ಟೆ ಥರಷ್ಟು ಯೋಗ್ಯತೆ ಇದ್ದಿದ್ದಿಲ್ವ ಮಗ ಸೊಸೆಯನ್ನ ಯೋಗ್ಯತೆ ಪ್ರೀತಿ ಇದ್ದಿದ್ರೆ ಇವರು ಒಂದು ಬಟ್ಟೆ ಬರೀ ಥರದನೇ ಇರ್ತಿದ್ರ ಆ ಭಾಗದಿಂದ ಏನು ಹೋಗ್ಬೇಕು ಹಂಗೂ ನಮ್ಮ ಮಟ್ಟೆನ ಹೋಗೋದ ಅಂತ ಅಂದ್ರು ನಾನು ಬೇಡ ಅಂದೆ ಹೋಗೋದು ಬೇಡ ಅವ್ರು ಕರಿಬೇಕು ಅಂತ ಕರೆದಿಲ್ಲ ಬೇಡ ಅಂತಲೇ ಕರೆದಿರೋದು ಯಾಕೋದಿ ನೀನು ಮೇಲ್ ಬಿದ್ದು ನೀನು ಹೋದ್ರೆ ಹೋಗು ನಾನಂತೂ ಬರೋಕ್ಕಿಲ್ಲ ಅಂದೆ ನಾನು ಅದಕ್ಕೆ ಅವರು ಬರಲಿಲ್ಲ ಸರಿ ಬಿಡವ ಒಳ್ಳೆ ಕೆಲಸ ಮಾಡಿದ್ದೆ ಬಿಡು ಅದಕ್ಕೆ ಮೇಲ್ ಬಿದ್ದು ಬರಬೇಕಾಗಿತ್ತು ನೀನು ಬಂದಿದ್ರೆ ನಿಜಕ್ಕೂ ಇವಳತ್ತೆ ಬಂಡಿ ಅನ್ಕೊಬಿಡ ನಾನು ನೀನು ಮಾಡಿದ್ದೆ ಸರಿ ಕಣವ ನೀನು ಬರ್ದವದ್ದೇ ಒಳ್ಳೆದಾಯ್ತು ಬಿಡವ ಹಿಂಗೆ ಅಂತೀನಲ್ಲ ಅಂತ ಬೇಜಾರು ಮಾಡ್ಕೊಬೇಡ ನೀನು ಅಲ್ಲಿ ಬಂದು ಇತ್ಕೊಂಡು ನೀನು ಅವ್ರನ್ನ ಹೆಂಗೆ ಅದು ಹಾಕ್ಬೇಕು ಹಾಕು ಓಸಿ ವಾಲಾಡರವ ನಿಮ್ಮ ಅತ್ತೆ ಹಿಡಿಯೋಕಾಯ್ತೆಲ್ಲ ಗೊತ್ತಾ ಹೆಂಗೆ ಆಡ್ತಾವಳೆ ನಿಮ್ಮ ಮಾವು ನಿಮ್ಮ ಅತ್ತೆನೂ ಅಯ್ಯೋ ಅಯ್ಯೋ ಹುಲಿಗಳಂಗೆ ಆಯ್ತಾ ಕೂತವ್ರೆ ಅವ್ರು ಬಂದ ಮೇಲೆ ಗೊತ್ತಾ ಗುಟ್ನಲ್ಲಿ ಇದ್ದವ್ರು ಇವತ್ತು ಯಾವ ಒಬ್ಬಿಟ್ಟು ಕೇಳಿ ಯಾವ ಒಡೆ ಕೇಳಿ ಯಾವ ಬೊಜ್ಜಿ ಮೋಡ ಕೇಳಿಯೇ ಮನೆ ಬಾಕ್ಲ ಕುತ್ಕೊಂಡು ತಿಂತಾರೆ ಜಗಳ ಮೇಲೆ ಮಾಡ್ಕೊಬಂದು ಕಣ್ಣಲ್ಲಿ ನೋಡೋಕ್ಕಾಗಿಲ್ಲ ನನಗೆ ಹೊಸಿ ಬೇಜಾರಕ್ಕೆ ಹತ್ತೆಬಿಟ್ಟೆ ನಾನು ಅವತ್ತು ಆಗ ನಮ್ಮ ಹೆಣ್ಣು ಸಮಾಧಾನ ಮಾಡಿದ್ಲು ನೋಡವ ಪಾಪ ಚಿಂದಂತ ಸೊಸೆಯ ಇವರು ಹಿಂಗೆ ದೂರ ಮಾಡಿಬಿಟ್ಟು ಹಿಂಗೆ ತಿಂತ ಉಂಟವತ್ತೆ ಇದು ಮಾಡ್ತಾ ಕುಂತವ್ರಲ್ಲ ನನ್ನ ಮಗ ಇಲ್ಲ ನನ್ನ ಸೊಸೆ ಇಲ್ಲ ನಾನು ಏತ್ ನಿರ್ವಲ್ಲ ಇವ್ರಿಗೆ ಅಂತ ನಾನು ಹೊತ್ತೆ ಬಿಟ್ಟೆ ನೀನು ನಂಬಕ್ಕಿಲ್ಲ ಹಂಗೆ ನಮ್ಮ ಹೆಣ್ಣು ಸಮಾಧಾನ ಮಾಡ್ತು ಸುಮ್ಮನಿರವ ಅಂತ ಏನಾದರೂ ಮಾಡ್ಕೊಳ್ಳಿ ನಾವಂತೂ ನಾವು ಯಾವ ಮನೇನೂ ಕೊಡೋಕ್ಕೆ ಒಂದು ಕುಂಟೆ ಆಸ್ತಿನೂ ಕೊಡೋಕ್ಕಿಲ್ಲ ಅವ್ಳಿಗೆ ಕೊಡ್ತೀವಿ ಆಸ್ತಿನ ಕೊಟ್ಬಿಡ್ತೀವಿ ಆಸ್ತಿ ಬೇರೆ ಅವ್ಳಿಗೆ ಓ ಆ ಹೊಲಗಳು 1.5 ಎಕರೆ ಬಿಟ್ಬಿಟ್ಟು ಬಂದು ನಾವು ಎಷ್ಟು ವರ್ಷ ಆಯಿತು 10 ವರ್ಷ ಆಯಿತು 10 ವರ್ಷದ ಏನೇ ಒಬ್ಬರು ಒಂದು ಬೊಗೆಟ್ ಮಾಡಿದ್ರು ಎಷ್ಟು ದುಡ್ಡು ಕೊಡ್ತಾರೆ ಹೇಳಿ ನೀವೇನೇ 1.5 ಎಕರೆಗೆ ಎಷ್ಟು ಕೊಡ್ತಾರೆ 50,000 ಅಂದ್ರೂ 5 ಲಕ್ಷ ದುಡ್ಡು ಆಯಿತು 10 ವರ್ಷಕ್ಕೆ ಏನು ಮಾಡಿದ್ದಾರೆ ದುಡ್ಡ 5 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ ಇವರು ನಿಜ ಕಣವ ಮಾಡಿದ್ದಾರೆ 5 ಲಕ್ಷ ಕೊಟ್ಟು ಎಲ್ಲ ಅವರೇ ಮಾಡ್ಕೊಂಡ್ರು ನೋಡು ಒಂದು ಜೊತೆ ವಾರ ಜುಮ್ಕಿ ಒಂದೇ ಕೊಟ್ಟಿರೋದು ಅದೇನೋ ನಿಮ್ಮ ಮಾವ ಕೆಲಸಕ್ಕೆ ಹೋಗ್ತಿನೆಲ್ಲ ಮಾಡ್ಸಿರಂತೆ ಒಂದು ಜೊತೆ ವಾರ ಜುಮ್ಕಿ ಒಂದೇ ಕೊಟ್ಟಿರೋದು ಇನ್ನೆಲ್ಲ ಅವ್ರದ್ದೇ ಕಣವ ಮಾಮೂಲಿ ದೇವಸ್ಥಾನದಲ್ಲಿ ಏನು ಇದು ಮಾಡಿದ್ಲ ಬಾತನ ಮೊಸರನ್ನ ಅಷ್ಟೇ ಕೊಟ್ಟಿದ್ದು ದಾರಿ ದಿವಸ ದೇವಸ್ಥಾನದಲ್ಲಿ ತಾಯಿ ಕಟ್ಸೋರಲ್ಲ ಆಗ ಇವ್ರು ಮಾತ್ರ ಅವ್ರ ಗಣ್ಣವರು ಭಾಳ ಜೋರಾಗಿ ಚೆನ್ನಾಗಿ ಮಾಡ್ಕೊಂಡ್ರು ಕಣವ ಅವರು ಇವ್ರದ್ದೇನು ಖರ್ಚಾಗಿಲ್ಲಕತ್ ಬಿಡು ನೀನು ಹೇಳಲ್ಲ ಯಾಕ್ತಾರೆ ಇನ್ನೂ 4 ಲಕ್ಷ ಕಂಟು ಅವ್ರ ತಾಯಿ ದುಡ್ಡು ಇರಬೇಕು ಅದೇ ದುಡ್ಡಲ್ಲಿ ಮಾಡಿಸ್ಲಿ ಬಿಡಿ ಮನೆ ಮಾಡಿಸ್ಲಿ ಹೇಳು ನಾವು ಬರ್ಬೇಕಾದ್ರೆ ನಾವು ಅದನ್ನೇ ಹೇಳಿದ್ದು ಏನೋ ಬೊಗೆಗೆ ಯಾವ್ದು ಹಾಕೊಂಡು ಅವ್ಳು ಮದುವೆ ಮಾಡಿ ನಾವು ಹೊಸ ದಿನ ಅಲ್ಲಿ ಇರ್ತೀವಿ ಅಂತ ಅಂದ್ಬಿಟ್ಟೆ ನಾವು ಬಂದಿದ್ದು ಈಗ ನಾವೇನು ದಡ್ರ ನಾವು ಲೆಕ್ಕ ಹಾಕಿಸ್ತೀವಿ 10 ವರ್ಷದಿಂದ ಯಾರಿಗಾದ್ರೂ ಕೊಟ್ಟಿದ್ರು 50,000 ಅಂದ್ರೆ ವರ್ಷಕ್ಕೆ 10 ವರ್ಷಕ್ಕೆ ಎಷ್ಟಾಯಿತು ಅಂತ ದಡ್ರ ನಮ್ಗೆ ಗೊತ್ತಾಗಿಲ್ಲ ರುಕ್ಮಿಣಮ್ಮ ಸರಿ ಕಣವ ಸರಿ ನೀನು ಲೆಕ್ಕ ಸರಿ ಕಣವ ಅಷ್ಟು ಇರಬೇಕು ಇಲ್ಲಾಂದ್ರೆ ನಿಮ್ಮನ್ನ ಅಲ್ಲಾಡಿಸ್ಬಿಡ್ತಾರೆ ಹುಷಾರು ಹಿಂಗೆ ಅಂತಳ ನೀವು ಅಮ್ಮ ಚಾಡಿ ಹಾಕೊಡಕ್ಕೆ ಬಂದೋಳೆ ಅನ್ಕೊಂಡ್ರು ಸಿಕ್ಕಿಲ್ಲ ನೀವು ಎಂತ ಚಾಡಿ ಇರೋದು ಮಾತಾಡ್ತಾ ಇದ್ದೀರಿ ನೀವು ಹೆಂಗೋ ಬಿಡಿ ನೀವು ಬಂದಿದ್ದು ನನಗೆ ಭಾಳ ಖುಷಿ ಆಯಿತು ರುಕ್ಮಿಣಮ್ಮ ಕೂತ್ಕೊಳ್ಳಿ ಕಾಫಿ ಮಾಡ್ಕೊತೀನಿ ಅಯ್ಯೋ ಬೇಡಕ್ಕನವೇ ಬೇಡಕ್ಕ ಸುಮ್ಕಿರು ಮಗ ಅಯ್ಯೋ ರೂಪ ಏನು ಬೇಡ ಸುಮ್ಕಿರವ ಅಯ್ಯೋ ಕೂತ್ಕೊಳ್ಳಿ ಊಟನಾದ್ರೂ ಮಾಡ್ಕೊಂಡು ಹೋಗಿರಿ ಅಡುಗೆ ಮಾಡ್ತೀನಿ ಬೇಡಕತ್ತೆ ನಾನು ಇಲ್ಲಿ ಬಂದಿರೋದು ಗೊತ್ತಾ ನಿಮ್ಮ ಮತ್ತೆ ಉಸಿಕೊಂಡಳವ ಅದೇ ಯಾವ ಗಾಚಾರ ಮೇಲೆ ಯಾರು ಕೊಟ್ಟೋಗೋದು ಬೇಡ ಕನ್ಕಂತ ಏನೋ ನಮ್ಮ ಮಕ್ಳಂಗೆ ಎಲ್ಲಿ ಅನ್ಕೊಂಡು ಬಂದೆ ಸಸಿಕಲನ್ ಮದುವೆ ಆಯ್ತಾ ಎಲ್ಲವ್ವ ಸಸಿಕಲನ್ ನೋಡಕ್ಕೆ ಬಂದಿದ್ದ ಕಣವನು ಈಗ ಮದುವೆ ಆಗಿಲ್ಲ ನಿನ್ನ ಆದ್ನಿಯ ಅವ್ನು ನೋಡಕ್ಕೆ ಬಂದಿದ್ದ ಮುಂಡ್ಯಾರು ಚಾಡಿ ಹೇಳಿ ಏನೇನೋ ಹೇಳಿ ಮದುವೆಗೆ ತಕ್ಬಿಟ್ಟು ತಾವು ಮಾಡ್ಕೊಂಡ್ರು ಕಣವ ಗಂಡು ಇಂಜಿನಿಯರು ಒಳ್ಳೆ ಕೆಲಸ ಅಂತ ಗೊತ್ತಾಗ್ಬಿಟ್ಟು ಅವ್ರ ಮನೆಗೆ ಮಾಡ್ಕೊಂಡ್ರು ಏನು ಮಾಡಿಯೇ ಅಂತ ಗತ್ ಮುಂಡ್ಯಾರು ಅಯ್ಯೋ ಇಷ್ಟೆಲ್ಲ ಆಯ್ತಾ ಕಣವ ಇಷ್ಟೆಲ್ಲ ಆಯ್ತು ಏನು ಮಾಡಿಯೇ ಬಟ್ಟೆ ಉರ್ದಿ ಬೆಂಕಿ ಆಯ್ತು ನನ್ನ ಮಗಳನ್ನ ಅನ್ಸ್ಕೊಂಡ್ರೆ ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ರು ಕಣವ ಸರಿ ಕೂತ್ಕೊಳ್ಳಿ ಕಾಫಿನಾರು ಮಾಡ್ಕೊಬತ್ತೀನಿ ಮಾಡ್ಕೊಬರೋಗು ನೋಡು ಮಗ ನಾನು ಹೇಳಿದ್ನ ವಸಿಯ ನೀನು ತಲೆಗೆ ಹಾಕೋ ನೀನು ನಿನ್ನ ಗಂಡ ಬತ್ತಿ ಹೇಳ್ಬಿಟ್ಟು ಆದಷ್ಟು ಬೇಗನೆ ಊರಿಗೆ ಬರೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಿನಗೆ ಯಾವ ಮನೆಯೂ ಸಿಗಕ್ಕಿಲ್ಲ ಆಸ್ತಿನೂ ಸಿಗಕ್ಕಿಲ್ಲ ಇದನ್ನು ಮಾತ್ರ ನೀನು ತಲೆ ಮಡಿಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ